ಹಾಯ್ ಆಲ್, ವೆಲ್ಕಮ್ ಟು ಆಶಾಸ್ ಮೆಮೊರೇಬಲ್ ಡೇಸ್. ಇವತ್ತು ನಾವು ಬಹಳ ಸುಲಭವಾಗಿ ಸರಳವಾಗಿ ಟೊಮೆಟೊ ಸಾರನ್ನು ಮಾಡುವ ರೀತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಟೊಮೆಟೊವನ್ನು ಬಹಳ ಚೆನ್ನಾಗಿ ನೀಟಾಗಿ ತೊಳಿಬೇಕಾಗ್ತದೆ, ಕೆಮಿಕಲ್ಸ್ ಎಲ್ಲ ಇರ್ತದೆ ಅದರಲ್ಲಿ. ಹಾಗಾಗಿ ನೀಟಾಗಿ ಟೊಮೆಟೊವನ್ನು ತೊಳೆದುಕೊಂಡು ಅದನ್ನು ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿ ಭಾಗ ಮಾಡಬೇಕಷ್ಟೇ ನೋಡಿ. ಫುಲ್ ಕಟ್ ಕೊಡೋದಲ್ಲ, ಜಸ್ಟ್ ಒಂದು ಕ್ರ್ಯಾಕ್ ಮಾಡುವಂಥದ್ದು. ಹಾಗೆ ಅದನ್ನು ಪಾತ್ರೆಗೆ ಹಾಕಿ ಸ್ವಚ್ಛವಾದ ನೀರನ್ನು ಪಾತ್ರೆಗೆ ಹಾಕಿಕೊಂಡು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು. ಉಪ್ಪು ಹಾಕಿ ಅದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ನೋಡಿ, ಈ ರೀತಿ. ಟೊಮೆಟೊ ಬಾಯ್ಲ್ ಆಗ್ತಾ ಇದೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ಸರಿಯಾಗಿ ಈರುಳ್ಳಿಯನ್ನು ಕೂಡ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಳ್ಬೇಕು ನೋಡಿ, ಈ ರೀತಿಯಾಗಿ. ಅದೇ ರೀತಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಕೂಡ ನಾವು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ, ಕಲ್ಲಿನಲ್ಲಿ ಜಜ್ಜಿ ಸೈಡಿಗೆ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಕತ್ತರಿಯಲ್ಲಿ ಕಟ್ ಮಾಡಲಿಕ್ಕೆ ಭಾಳ ಈಸಿ ಆಗ್ತದೆ. ಹಾಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಜೊತೆಗೆ ಬೇವು ಸೊಪ್ಪು, ಕರಿಬೇವು ಒಗ್ಗರಣೆಗೆ ಕ್ಲೀನಾಗಿ ತೊಳೆದುಕೊಂಡು ಇಡಬೇಕು. ಅದರ ಎಲೆಗಳನ್ನು ಮಾತ್ರ ಬೇರ್ಪಡಿಸಬೇಕು. ಈಗ ಟೊಮೆಟೊ ಬಾಯ್ಲ್ ಆಗ್ತಾ ಬಂದಿದೆ ನೋಡಿ, ಅದರ ಸಿಪ್ಪೆ ಎಲ್ಲ ಬಿಡಲಿಕ್ಕೆ ಬರುವಾಗ ಬಾಯ್ಲ್ ಆಗಿದೆ ಅಂತ ಅರ್ಥ. ಹಾಗಾಗಿ ಈಗ ಅದನ್ನು ಕೆಳಗೆ ಇಳಿಸುವ, ಆಫ್ ಮಾಡಿ ಅಲ್ಲೂ ಇಡ್ಬೋದು ಸ್ವಲ್ಪ ಹೊತ್ತು, ಅಥವಾ ಕೆಳಗೆ ಇಳಿಸಿ ಕೂಡ ಇಡ್ಬೋದು. ಈಗ ಸ್ವಲ್ಪ ಹೊತ್ತು ಆಗಿದೆ. ಇದಕ್ಕೆ ಬೇಕಿದ್ರೆ ನಾವು ಬೇಗ ತಣಿಲಿಕ್ಕೋಸ್ಕರ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಬೋದು ನೋಡಿ. ನಾನು ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಆಮೇಲೆ ಟೊಮೆಟೊವನ್ನು ಒಂದೊಂದಾಗಿ ತೆಗೆದು ಪ್ಲೇಟಿಗೆ ಹಾಕಿ ಅದರ ಸಿಪ್ಪೆಯನ್ನು ನಾನು ಸಪ್ರೇಟ್ ಮಾಡ್ತೇನೆ, ಸಿಪ್ಪೆಯನ್ನು ಹಾಕೋದಿಲ್ಲ, ಸಪ್ರೇಟ್ ಮಾಡಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ ನೋಡಿ, ಈ ರೀತಿಯಾಗಿ. ಈ ರೀತಿಯಾಗಿ ಮಾಡಿದ ಟೊಮೆಟೊ ಸಾರು ಬಹಳ ಟೇಸ್ಟಿಯಾಗಿರ್ತದೆ. ಟೊಮೆಟೊವನ್ನು ಬಾಯ್ಲ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಜೊತೆಗೆ ಬೇಯಲಿಕ್ಕಿಡೋದು. ಈಗ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಗಿಡೋಣ. ಬೆಳ್ಳುಳ್ಳಿ, ಕರಿಬೇವು ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಗ್ಗರಣೆಗೆ ಇಡಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರ್ತದೆ ನೋಡಿ. ಕರಿಬೇವನ್ನು ಹಾಕಿ ಪಟಪಟ ಅಂತ ಸಿಡಿತಾ ಇದೆ. ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಅದನ್ನು ಸ್ವಲ್ಪ ತಿರುಗಿಸ್ಬೇಕು ಈ ರೀತಿ. ಹಾಗೆ ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಕೂಡ ಈಗ ನಾನು ಸೇರಿಸ್ತಾ ಇದ್ದೇನೆ ನೋಡಿ. ಅದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಸರಿ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಬೇಕಿದ್ರೆ ಹಾಕ್ಕೊಳ್ಬೋದು ಈ ರೀತಿಯಾಗಿ ನೋಡಿ. ಹಾಗೆ ನಾನೀಗ ಸ್ವಲ್ಪ ಅರಿಶಿನ ಪೌಡರ್ ಹಾಗೂ ಹಸಿಮೆಣಸು
ಒಂದು ಹಸಿಮೆಣಸನ್ನು ಕಟ್ ಮಾಡಿ ಕೂಡ ಹಾಕ್ತಾ ಇದ್ದೆ ನೋಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಲಿಕ್ಕೆ ಬಿಡ್ತೇನೆ. ಅದು ಸ್ವಲ್ಪ ಬೇಯಬೇಕು, ಒಳ್ಳೆ ಫ್ಲೇವರ್ ಕೊಡ್ತದಾಗ. ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೇನೆ. ಈಗ ಈ ಟೊಮ್ಯಾಟೊವನ್ನು ಅದಲ್ಲಿ ಬೇಯ್ತಾ ಇದ್ದಾಗೆ ಟೊಮ್ಯಾಟೊವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸರಿಯಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ ನೋಡಿ. ಟೊಮ್ಯಾಟೊ ಸ್ಮ್ಯಾಶ್ ಆಗಿ ರೆಡಿ ಆಯಿತು. ಅದನ್ನೊಂದು ಬೌಲಿಗೆ ತೆಗಿತಾ ಇದ್ದೇನೆ. ಈ ರೀತಿಯಾಗಿ ತೆಗೆದುಕೊಂಡು ಅಷ್ಟೊತ್ತಿಗಾಗಲೇ ಅಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನೋಡಿ. ಈಗ ಈ ಪ್ಯೂರಿಯನ್ನು, ಟೊಮ್ಯಾಟೊ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ. ಸ್ವಲ್ಪ ಚೆನ್ನಾಗಿ ಮಗ್ಚಬೇಕು, ನಾವು ಆಚೆ ಈಚೆ ಚೆನ್ನಾಗಿ ಮಗ್ಚಬೇಕು. ಅಲ್ಲಿಗೆ ಅದು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ನೋಡಿ, ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿ ನೀರನ್ನು ಹಾಕಬೇಕು. ಆ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಒಮ್ಮೆ ವಾಶ್ ಮಾಡಿ ಅದರ ತೆಗೆದ ನೀರನ್ನು ಕೂಡ ಇದಕ್ಕೆ ಹಾಕ್ಬೋದು ನೋಡಿ. ಈ ರೀತಿಯಾಗಿ ಒಳ್ಳೆ ಗಮ್ಮಂತೇಳಿ ಪರಿಮಳ ಬರ್ತಾ ಇದೆ ಟೊಮ್ಯಾಟೊ ಸಾರು. ವೆರಿ ಈಸಿ ಆ್ಯಂಡ್ ಟೇಸ್ಟಿ ಟೊಮ್ಯಾಟೊ ಸಾರು ನೋಡಿ. ಈಗ ನೀವು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಬೋದು. ಒಂದು ಸಣ್ಣ ತುಂಡು ಬೆಲ್ಲ ಅಥವಾ ಬೆಲ್ಲದ ಪೌಡರ್ ಕೂಡ ಹಾಕ್ಬೋದು. ಕುದಿ ಬರ್ತಾ ಇದೆ. ಹಾಗೆ ನಾವೇ ಮನೆಯಲ್ಲಿ ತಯಾರಿಸಿದ ಮೆಣಸಿನ ಪೌಡರ್, ಅದರ ಜೊತೆಗೆ ಕೊತ್ತಂಬರಿ ಜೀರಿಗೆಯನ್ನು ಮಿಕ್ಸ್ ಮಾಡಿದ ಪೌಡರನ್ನು ಈಗ ಸ್ವಲ್ಪ ಹಾಕ್ಕೊಳ್ಬೋದು ಬೇಕಿದ್ದರೆ. ಆದರೆ ಹಾಕಿದರೆ ಒಂದು ಟೇಸ್ಟ್ ಬಹಳ ಚೆನ್ನಾಗಿ ಕೊಡ್ತದೆ. ಸ್ವಲ್ಪ ಹಾಕ್ಕೊಳ್ಳೋದು ಟೇಸ್ಟಿಗೋಸ್ಕರ ಮಾತ್ರ. ಹೀಗೆ ಕೆಲವರಿಗೆ ಟೊಮ್ಯಾಟೊ ಬಾಯಲ್ಲಿ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಟೊಮ್ಯಾಟೊ ಸಾರಿನಲ್ಲಿ. ಅಂಥ ಟೈಮಲ್ಲಿ ನಾವು ಈ ರೀತಿಯಾದ ಟೊಮ್ಯಾಟೊ ಸಾರನ್ನು ಮಾಡಿದರೆ ಬಹಳ ಖುಷಿ ಪಡ್ತಾರೆ. ಉಪ್ಪು ನೋಡಿಕೊಂಡು, ಉಪ್ಪು ಬೇಕಿದ್ರೆ ಸೇರಿಸ್ಕೊಳ್ಬೋದು, ನೋಡಿಕೊಳ್ಬೋದು ಟೇಸ್ಟ್. ಈಗ ಅದನ್ನು ಬಾಯ್ಲ್ ಆಗಲಿಕ್ಕೆ ಬಿಡುವ. 1-2-3 ನಿಮಿಷದಲ್ಲಿ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿ ಎಲ್ಲ ಅದರಲ್ಲಿರುವಂಥ ನೀರುಳ್ಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಲೆ ಬರ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ, ಗಮ್ಮಂತ ಪರಿಮಳ ಬರ್ತಾ ಇದೆ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸುವ ನೋಡಿ. ಈಗ ಬೆಳ್ತಿಗೆ ಅಕ್ಕಿ ಅನ್ನ, ಈ ಟೊಮ್ಯಾಟೊ ಸಾರು ಜೊತೆ ಒಂದು ಸಣ್ಣ ಪಲ್ಯ ಇದ್ದರೂ ಇರದಿದ್ದರೂ ಸೂಪರಾದ ಟೇಸ್ಟಿಯಾದ ಊಟವನ್ನು ಮಾಡ್ಬೋದು ನೋಡಿ. ಓಕೆ, ಬಾಯ್, ಸಿಗೋಣ. ಸೂಪರ್.